ಒಂದು ದಿನಕ್ಕೆ 10ರಿಂದ 20 ಬಾರಿ ಗ್ಯಾಸ್ ಹೋಗೋದು ಕಾಮನ್. ಗ್ಯಾಸ್ ಬರೋದಕ್ಕೆ ಎರಡು ಮುಖ್ಯ ಕಾರಣಗಳೇನಂದ್ರೆ ನಾವು ನುಂಗೋ ಗಾಳಿ ಮತ್ತು ನಮ್ಮ ಹೊಟ್ಟೆ ಮತ್ತು ಕರಳಿನಲ್ಲಿರೋ ಬ್ಯಾಕ್ಟೀರಿಯಾ ಆಹಾರನ ಒಡೆದಾಗ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಹೊಟ್ಟೆಯಲ್ಲಿ ಗುರುಗುರು ಅಂತ ಶಬ್ದ ಬರ್ತಾ ಇದೆಯಾ, ಅದು ನಿಮ್ಮ ಗಟ್ ಮಸಲ್ಸ್ ಕೆಲಸ ಮಾಡ್ತಿದೆ ಅಂತ ಅರ್ಥ. ಕೆಲವು ಆಹಾರಗಳು ಹೆಲ್ದಿ ಇದ್ರೂ ಗ್ಯಾಸ್ ಹೆಚ್ಚಿಸಬಹುದು, ಲೈಕ್ ಬೀನ್ಸ್, ಕೋಸು, ಕಾಲಿಫ್ಲವರ್, ಬ್ರಾಕಲಿ. ಹಾಗೆ ಫಿಝಿ ಡ್ರಿಂಕ್ಸ್ ಮತ್ತು ಶುಗರ್ ಫ್ರೀ ಸ್ವೀಟ್ನರ್ಸ್ ಕೂಡ ಹೆಚ್ಚು ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ಬೇಗ ತಿನ್ನೋದು ಅಥವಾ ಚೂಯಿಂಗ್ ಗಮ್ ಜಗಿಯೋದ್ರಿಂದಲೂ ಗಾಳಿ ಜಾಸ್ತಿ ನುಂಗಿ ಗ್ಯಾಸ್ ಜಾಸ್ತಿ ಆಗ್ಬೋದು. ಆದರೆ ಗ್ಯಾಸ್ ತುಂಬ ಜಾಸ್ತಿ ಇದ್ದರೆ ಕೆಲವೊಮ್ಮೆ ಇದು IBS ಅಂದರೆ ಇರಿಟಬಲ್ ಬೌವೆಲ್ ಸಿಂಡ್ರೋಮ್, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಡ್ ಬ್ಯಾಕ್ಟೀರಿಯಲ್ ಓವರ್ಗ್ರೋತ್ ಈ ಸಮಸ್ಯೆಗಳ ಸೂಚನೆ ಆಗಿರಬಹುದು. ಬಹುತೇಕ ಜನರಿಗೆ ಸಣ್ಣ ಬದಲಾವಣೆಗಳಿಂದಲೇ ಆರಾಮ್ ಸಿಗುತ್ತೆ. ಅದೇನಂದ್ರೆ ನಿಧಾನವಾಗಿ ತಿನ್ನೋದು, ಫುಡ್ ಡೈರಿ ಇಟ್ಟು ಯಾವ ಆಹಾರದಿಂದ ಸಮಸ್ಯೆ ಆಗ್ತಿದೆ ಅನ್ನೋದು ಗಮನಿಸೋದು, ಗೈಡೆನ್ಸ್ ಜೊತೆ ಲೋ ಫಾಡ್ಮ್ಯಾಪ್ ಡಯಟ್ ಟ್ರೈ ಮಾಡೋದು ಹೆಲ್ಪ್ ಆಗ್ಬೋದು. ಆದರೆ ತೂಕ ಕಡಿಮೆಯಾಗೋದು, ಮಲದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು, ತೀವ್ರ ಹೊಟ್ಟೆ ನೋವು ಬರೋದು, ನಿರಂತರ ಲೂಸ್ ಮೋಷನ್ ಅಥವಾ ಕಾನ್ಸ್ಟಿಪೇಷನ್ ಆಗೋದು ಈ ಲಕ್ಷಣಗಳೇನಾದರೂ ಇದ್ದರೆ ಗಟ್ ಡಾಕ್ಟರ್ನ ನೋಡೋದು ತುಂಬ ಮುಖ್ಯ. ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಅನಿಸಿದ್ರೆ ಇದನ್ನು ಸೇವ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಫಾಲೋ ಮಾಡಿ @the gut.